ಗುಟ್ಕಾ ಬ್ಯಾನು ತಿನ್ನೋರು ಏನು ಮಾಡ್ತಾರೆ ಅಂದರೆ ಎಲ್ಲಂದ್ರೆ ಅಲ್ಲಿ ಹೋಗಿತಾರೆ, ವಾಕ್ ಮಾಡೋದಕ್ಕೂ ಸೈವಾಗತ್ತೆ. ಏನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ನಾಗೇಂದ್ರನ್ ಅವರಿಗೆ ಅವರು ಕೊಲೆ ಕೇಸಲ್ಲಿ ಜೈಲಲ್ಲಿ ಇದ್ದರು. ಈಗ ರೀಸೆಂಟಾಗಿ ಬಿಡುಗಡೆ ಆಗಿದ್ದಾರೆ. ಅಂಥವ್ರಿಗೆ ಇವರು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಒಬ್ಬ ಕೊಲೆಗಾರನಿಗೆ ಸಚಿವ ಸ್ಥಾನ ಕೊಟ್ಟು ಅವ್ರನ್ನ ತಗೊಂಡು ಮೇಲಿಡೋದಾದ್ರೆ ಹಂಗ ಸಾಮಾನ್ಯ ಪ್ರಜೆ ಏನಾದರೂ ಆ ಥರ ಮಾಡಿದ್ರೆ ಅವ್ನಿಗೆ ಅದೇ ಥರ ನೀವು ಅಧಿಕಾರ ಕೊಡ್ತಾ ಇದ್ರೆ ತಿನ್ನೋ ಕನ್ನ ಇಲ್ಲದೆ ಇದ್ರು ಸರಿ, ನಾನು ಇನ್ನೊಬ್ಬರ ಪಾದ ತೊಳೆಯಲ್ಲ, ಪಾದಕ್ಕೆ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ನನ್ನ ಹೆಸರು ನಾಗಾಭರಣ ಅಂತೇಳಿ, ನಾನು ಇಲ್ಲೇ ಕೋಣಂಕುಂಟೆ ಕ್ರಾಸ್ ಕನಕಪುರ ರೋಡಲ್ಲಿ ಇರೋದು. ಏನು ಇವತ್ತು ಗುಟ್ಕಾ ಮತ್ತು ಇದ್ರ ಬಗ್ಗೆ ಒಂದು ಡಿಸಿಷನ್ ತೊಗೊಂಡಿದ್ದಾರೆ, ಇದು ಭಾಳ ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು. ಏಕೆಂದರೆ ಎಷ್ಟೇ ಸಂಸಾರಗಳು ಇವರನ್ನು ನಂಬ್ಕೊಂಡಿರೋರು ಗುಟ್ಕಾ ಮತ್ತು ಇಂಥಕ್ಕೆ ಬಲಿ ಬಿದ್ದು ಅವ್ರ ಸಂಸಾರಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಇವತ್ತೇನಾಗಿದೆ, ಇದನ್ನು ಬಂದ್ ಮಾಡಿರೋದ್ರಿಂದ ಇದರಿಂದ ಸಂಸಾರಗಳು ಭಾಳಷ್ಟು ಸಂಸಾರಗಳು ಉಳಿತವೆ. ಜೊತೆಗೆ ಇನ್ನೊಂದು, ಈ ಗುಟ್ಕಾ ಬ್ಯಾನು ತಿನ್ನೋರು ಏನು ಮಾಡ್ತಾರೆ ಅಂದರೆ ಎಲ್ಲಂದ್ರೆ ಅಲ್ಲೇ ಹೋಗಿತಾರೆ, ವಾಕ್ ಮಾಡೋದಕ್ಕೂ ಸೈವಾಗತ್ತೆ. ಅದರಲ್ಲಂತೂ ನೀವು ಮೆಜೆಸ್ಟಿಕ್ಕು ಮತ್ತು ಮಾರ್ಕೆಟ್ ಕಡೆ ಹೋಗ್ಬಿಟ್ರೆ ಆ ಅಂಡರ್ ಪಾಸಲ್ಲಿ ಎಲ್ಲ ಕಡೆನೂ ಬರೀ ಅದೇನೆ, ಭಾಳ ಗಲೀಜು ಇದಾಗಿದೆ. ಮತ್ತು ಇದರಿಂದ ಕ್ಯಾನ್ಸರ್ ಬರ್ತದೆ. ಅದನ್ನು ಚಲನಚಿತ್ರಗಳನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಥಿಯೇಟ್ರ್ಗಳಲ್ಲಿ ತೋರಿಸ್ತಾರೆ, ನೀವು ಗುಟ್ಕಾ ಪ್ಯಾನು ನೀವು ತೊಗೊಂಡ್ರೆ ಅದನ್ನು ಅಗಿಯೋದ್ರಿಂದ, ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಲ್ಲದೇ ಇರ್ತಕ್ಕಂಥ ಕ್ಯಾನ್ಸರ್ಗಳು, ಮೌತ್ ಕ್ಯಾನ್ಸರು ಇದೆಲ್ಲ ಬರುತ್ತೆ ಅಂತ. ಆದರೂ ಜನ ಅದನ್ನು ಬಿಡಲ್ಲ. ಜನ ಯೋಚನೆ ಮಾಡಬೇಕು, ಇದನ್ನು ತಗೊಳ್ಳೋದ್ರಿಂದ ನಮಗೆ ಕೆಟ್ಟದಾಗುತ್ತೆ ಅಂತ ಅಂದಮೇಲೆ ಅದನ್ನು ಉಪಯೋಗಿಸೋ ಅವಶ್ಯಕತೆ ಏನಿದೆ? ಇದರಲ್ಲಿ ಸರ್ಕಾರದವರು ಇಲ್ಲಿವರೆಗೂ ಏನು ಒಂದು ಅದಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ, ಈಗಾದರೂ ಅವರು ಎಚ್ಚೆತ್ಕೊಂಡು ಅದನ್ನು ಬ್ಯಾನ್ ಮಾಡಿರೋದು ಭಾಳ ಸ್ವಾಗತ ಮಾಡುವಂಥ ಒಂದು ವಿಷಯ ಅಂತ ಬಿಟ್ಟು ನಾನು ಅನಿಸ್ತಾ ಇದ್ದೀನಿ. ಅಲ್ಲ, 1 ವರ್ಷ ಅಂತ ಇವತ್ತು ಹೇಳಿರ್ಬೋದು, ಬಟ್ ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಅದು 6 ತಿಂಗಳಲ್ಲೇ ಬಿದ್ದೋಗ್ಬಿಟ್ರೆ ಏನು ಮಾಡೋದು? ಮಾಡಿ ಪ್ರಯೋಜನ ಇಲ್ಲ. ಬಟ್ 1 ವರ್ಷದಲ್ಲಿ ಇವರು ಭಾಳ ಸ್ಟ್ರಿಕ್ಟಾಗಿ ಏನಾದರೂ ಇದನ್ನು ಮಾಡಿದ್ರೆ ಬಹುಶಃ ಇದು ಲೈಫ್ ಲಾಂಗ್ ಇದಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಆಲ್ಕೋಹಾಲ್ಗೂ ಕಂಪೇರ್ ಮಾಡಿದರೆ ಆಲ್ಕೋಹಾಲ್ ತುಂಬ ಮೋರ್ ಎಫೆಕ್ಟಿವ್ ಆಗಿದೆ ಈಗಿನ ಜನ್ರೇಷನ್ ಯುವಕರಿಗೆ ಮಾತ್ರ. ಆದರೆ ಇದ್ರ ಬಗ್ಗೆ ಹೇಳೋದಾದರೆ ಆಲ್ಕೋಹಾಲ್ ಬ್ಯಾನ್ ಮಾಡೋದು ಒಳ್ಳೆಯದಾ ಅಥವಾ ಗುಟ್ಕಾ ಬ್ಯಾನ್ ಮಾಡಿರೋದು ಒಳ್ಳೆಯದಾ? ಮೇಡಮ್, ಈಗ ಸರ್ಕಾರ ನಡೀತಿರೋದು ಆಲ್ಕೋಹಾಲ್ ಮೇಲೆ. ಸೊ ಈಗ ಅದ್ರ ಮೇಲೆ ಪೂರ್ತಿ ಡಿಪೆಂಡ್ ಆಗಿರೋದ್ರಿಂದ ಇವರು ಬಂದ್ ಮಾಡ್ತಾರೆ ಅಂತ ಹೇಳೋದನ್ನು ಭಾಳ ಕಷ್ಟ. ಯಾಕೆಂದರೆ ಹಿಂದೆ ಒಂದು ಸಲ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಇದ್ರ ಬಗ್ಗೆ ನಿರ್ಧಾರ ತಗೊಂಡಿದ್ರು. ಅವಾಗ ಅವರೊಂದು ಹಿಂದೆ ಬಹುಶಃ 2018 ಮುಂಚೆ ಅಂತ ಕಾಣುತ್ತೆ. ಆಗ ಇವರು ಗುಟ್ಕಾ ಬ್ಯಾನನ್ನು ಬಂದ್ ಮಾಡಬೇಕು ಅಂತ ಹೊರಟಾಗ ಅದಕ್ಕೆ ಅನೇಕ ವಿರೋಧ ಪಕ್ಷದವರು ಭಾಳ ಆಕ್ಷೇಪಣೆಗಳನ್ನು ಮಾಡೋರು. ಅದಾದ ಮೇಲೆ ಇದನ್ನು ಮಾಡಬೇಕು ಅಂತೇಳಿ ಹೋದಾಗ ಸಾರಾಯಿ ಬಂದ್ ಮಾಡಬೇಕು ಮತ್ತು ಇನ್ನೊಂದು ಮಾಡಬೇಕು ಅಂತ ಹೋದಾಗ ಅಷ್ಟೊಂದು ಇವರಿಗೆ ಬೆಂಬಲ ಸಿಗಲಿಲ್ಲ. ಬಟ್ ಈಗ ಏನಾದರೂ ಅಂಥ ಒಂದು ಇದನ್ನು ಕ್ರಮ ತಗೊಂಡ್ರೆ ಬಹುಶಃ ಸರ್ಕಾರ ನಡೆಸೋದು ಭಾಳ ಕಷ್ಟ ಆಗುತ್ತೆ ಅನ್ನೋಕ್ಕಂಥದ್ದು ಇವತ್ತಿನ ರಾಜಕಾರಣಿಗಳ ಅಭಿಪ್ರಾಯ ಇರ್ತದೆ. ಹಂಗಾಗಿ ಅವರು ಅದನ್ನು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಮಾಡಿದ್ರೆ ಮಾತ್ರ ಸಾವಿರಾರು ಸಂಸಾರಗಳು ಉಳಿತಾಯ ಸೇವ್ ಆಗ್ತವೆ. ಅಂದರೆ ಬಹುಶಃ ಅವರು ಪ್ರಾರಂಭದಲ್ಲಿ ಹೇಗೆ ಜನರ ರೆಸ್ಪಾನ್ಸ್ ಬರ್ಬೋದು, ಅದು ಯಾವ ಥರ ಮುಂದೆ ಇದ್ರ ಬಗ್ಗೆ ಪೂರ್ತಿಯಾಗಿ ನಾವು ಇದನ್ನು ಕ್ರಮ ತೊಗೊಬೋದು ಅನ್ನೋದ್ರ ಬಗ್ಗೆ ಪ್ರಥಮ ಹೆಜ್ಜೆ ಇಟ್ಟಿರಬೇಕು ಅಂತ ನನ್ನ ಅಭಿಪ್ರಾಯ. ಈ ಪ್ರಥಮ ಹೆಜ್ಜೆ ಇಟ್ಟಾಗ ಇಲ್ಲಿ ಯಾವ ಥರ ರೆಸ್ಪಾನ್ಸ್ ಇದೆ, ಮಾರೋರಾಗಲಿ ಅಥವಾ ಇದನ್ನು ಅಭ್ಯಾಸ ಮಾಡ್ಕೊಂಡಿರೋರಾಗಲಿ, ಅದ್ರ ಮೇಲೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅವ್ರದ್ದಾಗಲಿ, ಇವ್ರದ್ದೆಲ್ಲ ಒತ್ತಡ ಹೇಗಿರುತ್ತೆ ಅಂತ ನೋಡಿಕೊಂಡು ಮುಂದಿನ ತೀರ್ಮಾನ ತೊಗೊಬೋದು ಅನ್ನೋಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲ, ಅವರ ಬ್ಯಾಂಕ್ ಯೋಚನೆ ಮಾಡಿದ್ರೆ ಅವ್ರು ಆಲ್ಟರ್ನೇಟ್ ಬೇರೆ ಏನಾದರೂ ವ್ಯವಹಾರ ಮಾಡ್ಬೋದು. ಯಾಕೆಂದರೆ ಗುಟ್ಕಾಗೆ ಸಾಮಾನ್ಯವಾಗಿ ಉಪಯೋಗಿಸೋದು ಅಡಿಕೆಗಳಿಗೆ ಜಾಸ್ತಿ ಉಪಯೋಗಿಸ್ತಾರೆ. ಅಡಿಕೆ ಉಪಯೋಗಿಸೋದ್ರಿಂದ ಇದು ಏನಾಗುತ್ತೆ, ನಾವು 5 ಜನರ ಸಂಸಾರನ ಉಳಿಸೋಕೆ ಹೋದರೆ ಇಲ್ಲಿ 100 ಜನ ಸಂಸಾರ ಹಾಳಾಗೋಗ್ತಾ ಇದೆಯಲ್ಲ. ನಾವು 100 ಜನ ಸಂಸಾರ ನೋಡಬೇಕು. ಈಗ ಮಾರೋರಿಗೆ ಮತ್ತು ಮ್ಯಾನುಫ್ಯಾಕ್ಚರರ್ಸ್ಗೆ ಇವತ್ತೆಲ್ಲ ಇನ್ನೊಂದು ಬಿಸ್ನೆಸ್ಸನ್ನು ಮಾಡ್ತಾರೆ. ಆದರೆ ತಿಂದು ಸಂಸಾರ ಹಾಳು ಮಾಡ್ಕೊಳ್ತಾರಲ್ಲ, ಅವ್ರ ಜೀವ ರಕ್ಷಣೆ ಏನಿದೆ? ಸರ್,
ಆದರೂ ಗುಟ್ಕಾ ತಿನ್ನೋರಿಗೆ ಕನ್ಸ್ಯೂಮ್ ಮಾಡೋರಿಗೆ ಅವ್ರಿಗೆ ಬುದ್ಧಿ ಇರಬೇಕಲ್ವ ಸರ್ ಇದು ಮಾಡೋದು ತಪ್ಪು ಅಂತ. ಅಲ್ಲ, ಎಲ್ರಿಗೂ ಗೊತ್ತಿದೆ ಏನಪ್ಪ ಅಂದರೆ ಇಂಥದ್ದು ಮಾಡಿದ್ರೆ ತಪ್ಪು ಅಂತ ಮಾಡ್ತಾರೆ, ಗೊತ್ತಿದೆ ಅದು ತಪ್ಪು ಮಾಡ್ತಾರೆ. ಇವಾಗ ಕಳ್ತನ ಮಾಡಬಾರ್ದು ಶಿಕ್ಷೆ ಆಗುತ್ತೆ ಅಂತ ಗೊತ್ತು, ಮರ್ಡರ್ ಮಾಡಬಾರ್ದು ಶಿಕ್ಷೆ ಆಗುತ್ತೆ ಅಂತ ಗೊತ್ತು, ರೇಪ್ ಮಾಡಬಾರ್ದು ಶಿಕ್ಷೆ ಆಗುತ್ತೆ ಅಂತ ಗೊತ್ತು, ಆದರೂ ಮಾಡ್ತಾರೆ. ಈಗ ಶಿಕ್ಷೆ ಅಂತ ಸಿಗ್ತಿಲ್ವಲ್ಲ ಸರ್ ನಮ್ಮ ಸರ್ಕಾರದಲ್ಲಿ. ನಮ್ಮ ಕಾನೂನೇ ಕಾನೂನಿನ ವ್ಯವಸ್ಥೆಯೇ ಸರಿ ಇಲ್ಲ ಅಂತ ಹೇಳ್ಬೋದು. ನಮ್ಮ ಕಾನೂನಲ್ಲಿ ಈಗ ಬೇರೆ ದೇಶಗಳಲ್ಲಿ ದುಬೈ ಕಡೆ ಎಲ್ಲ ಒಬ್ಬರು ರೇಪ್ ಯಾರನ್ನ ಮಾಡಿದ್ರೆ ಅವನನ್ನು ಸೆಂಟ್ರಲ್ ಪ್ಲೇಸಲ್ಲಿ ನೇಣಾಕ್ತಾರೆ. ಆ ಥರದ ಒಂದು ಕಟ್ಟುನಿಟ್ಟಿನ ಕಾನೂನು ಇಲ್ಲಿ ಬಂದರೆ ಖಂಡಿತ ಇವೆಲ್ಲ ಅವಾಯ್ಡ್ ಆಗುತ್ತೆ. ಇದಕ್ಕೆ ಸರ್ಕಾರದ ಕೆಲವು ಅಧಿಕಾರಿಗಳು, ಕೆಲವು ರಾಜಕಾರಣಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ಈಗ ಉದಾಹರಣೆಗೆ ಈಗ ರೀಸೆಂಟಾಗಿ ಒಂದು ಏನು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ನಾಗೇಂದ್ರನವ್ರಿಗೆ ಅವರು ಕೊಲೆ ಕೇಸಲ್ಲಿ ಜೈಲಲ್ಲಿದ್ದರು, ಈಗ ರೀಸೆಂಟಾಗಿ ಬಿಡುಗಡೆ ಆಗಿದ್ದಾರೆ. ಅಂಥವ್ರಿಗೆ ಇವರು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಸೊ ಇದು ಸರಿನಾ? ಒಬ್ಬ ಕೊಲೆಗಾರನಿಗೆ ಸಚಿವ ಸ್ಥಾನ ಕೊಟ್ಟು ಅವ್ರನ್ನ ತಗೊಂಡು ಮೇಲಿಡೋದಾದರೆ, ಹಂಗೆ ಸಾಮಾನ್ಯ ಪ್ರಜೆ ಏನಾದರೂ ಆ ಥರ ಮಾಡಿದರೆ ಅವ್ನಿಗೆ ಅದೇ ಥರ ನೀವು ಅವಾಗ ಅಧಿಕಾರ ಕೊಡ್ತಿರ್ಲಿಲ್ಲ ಅಲ್ಲ. ಬಟ್ ಏನಾಗಿದೆ, ನಮ್ಮ ಜನ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕೆ ಹೋಗ್ತಾಯಿಲ್ಲ. ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ತೊಂದರೆ ಇದೆ ಅಂತ ಗೊತ್ತು, ಒಂದು. ಎರಡನೇದು, ಅವರ ದಿನನಿತ್ಯದ ಒಂದು ಏನು ಕೆಲಸ ಕಾರ್ಯಗಳಿದೆ, ಈ ಕೆಲಸ ಕಾರ್ಯಗಳ ಒತ್ತಡದಲ್ಲಿ ಇದೆಲ್ಲದ್ರ ಕಡೆ ಗಮನ ಕೊಡೋಕ್ಕೆ ಯಾರಿಗೂ ಕೂಡ ಪುರ್ಸೋತಿಲ್ಲ ಅಂತ ನಾನು ಅನ್ಬೋದು. ಈ ವಿಚಾರವಾಗಿ ಗೌರ್ಮೆಂಟ್ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಈ ರೇಪ್ ಅಲ್ಲ ಶಿಕ್ಷೆ ಕೊಡಬೇಕು ಅವರಿಗೆ ಅಂತ ಮೇಡಮ್, ಕಾನೂನು ಅಷ್ಟು ಸರಿ ಇಲ್ಲ ಸರ್ಕಾರದ ರೂಲ್ಸು. ಯಾವ ರೀತಿ ನಿಮ್ಮ ಅನಿಸಿಕೆ, ಯಾವ ರೀತಿ ಬಂದರೆ ಜನರು ಬುದ್ಧಿ ಕಲಿತಾರೆ ಅನ್ನುವಂಥದ್ದು? ಮೇಡಮ್, ಇಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಸರ್ಕಾರದವ್ರು ಯಾವುದೇ ರೀತಿಯ ಕ್ರಮ ತಗೊಳ್ಳೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಇವತ್ತು ಯಾರೋ ಒಬ್ಬ ಕೊಲೆ ಮಾಡಿದವನು ಅಥವಾ ರೇಪ್ ಮಾಡಿದವನು ಏನು ಮಾಡ್ತಾನೆ, ಕೋರ್ಟ್ಗೆ ಹೋಗ್ತಾನೆ. ಅವ್ನು ಈಗ ಕಾನೂನು ಏನು ಹೇಳುತ್ತೆ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅನಿಸಿಕೆ? ಮೇಡಮ್, ರೇಪ್ ಮಾಡಿದವನಿಗೆ ಅವನು ಮತ್ತೆ ಇನ್ನೊಂದು ಸಲ ಅವನು ನೋಡ್ಕೊಂಡು ಇನ್ನೊಬ್ರು ಯಾರು ಮಾಡಬಾರ್ದು ಅಂತಂದರೆ ಅವನಿಗೆ ಏನು ಅವನ ಮರ್ಮಾಂಗ ಇದೆ ಅದನ್ನು ಕಟ್ ಮಾಡಿ ಬಿಸಾಕಬೇಕು. ಒಬ್ಬನಿಗೆ ಅಥವಾ ಒಂದು 10 ಜನಕ್ಕೆ ಮಾಡಿದ್ರೆ ಖಂಡಿತ ಇದೆಲ್ಲ ಒಂದು ಅಧ್ವಸ್ತಕ್ಕೆ ಬರುತ್ತೆ. ಇಲ್ಲ ಅಂದರೆ ಭಾಳ ಕಷ್ಟ ಇದೆ. ಯಾಕೆಂದ್ರೆ ಕಾನೂನು ನಿಮ್ಗೆ ಗೊತ್ತಿದೆ, ಕಾನೂನಲ್ಲಿ ಏನಾಗಿದೆ ಅಂತಂದರೆ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ, ಅವನನ್ನು ತೊಗೊಂಡೋಗಿ ಇದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ಜಡ್ಜ್ ಮುಂದೆ. ಜಡ್ಜ್ ಏನು ಮಾಡ್ತಾರೆ, ಇದಕ್ಕೆ ಕಳಿಸ್ತಾರೆ ಜೈಲಿಗೆ. ಅವನಲ್ಲಿ 15 ದಿವಸನೋ 1 ತಿಂಗಳು 2 ತಿಂಗಳು ಇರ್ತಾನೆ, ಆಮೇಲೆ ಬೇಲ್ ತೊಗೊಂಡು ಈಚೆ ಬರ್ತಾನೆ, ಮತ್ತು ಅದೇ ಕೆಲಸ ಮಾಡ್ತಾನೆ ಅವನು. ಹೌದು, ಹೆಂಗೆ ಬೇಕಾ ಬರ್ತಾರೆ. ಹೌದು ಮೇಡಮ್, ಎಲ್ಲೂ ಕೂಡ ಪೊಲ್ಯೂಷನ್, ಎಲ್ಲರೂ ಕೂಡ ಏನಾಗಿದೆ ಅಂತಂದರೆ ಹಣ ಕೊಟ್ಟರೆ ಏನು ಬೇಕಾದ್ರೆ ಸಿಗುತ್ತೆ, ಏನು ಬೇಕಾದ್ರೆ ಮಾಡ್ಬೋದು. ಅಂಥ ಒಂದು ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ, ನಾವಿದ್ದೀವಿ. ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋದರೆ ಜನ ಅಲ್ಲಿ ನಮಗೇನೋ ಏನೇನೋ ತೊಂದರೆಗಳು ಕೊಡೋದಕ್ಕೆ ಭಾಳ ಇದು ಮಾಡ್ತಾರೆ. ಅದರಿಂದ ಜನ ಹೆದರ್ತಾರೆ ಮುಂದೆ ಬರೋದಕ್ಕೆ. ಹೌದು, ಸೀಸನ್ 13 ಈಗಾಗಲೇ ಶುರುವಾಗಿದೆ, ಪ್ರೋಮೋಸ್ ಎಲ್ಲ ನೋಡಿರ್ತೀರ ಅನ್ಕೊಂತೀನಿ. ಜನಸಾಮಾನ್ಯರಿಗೆ ಈ ಸಲ ಅವಕಾಶ ಕೊಡುವಂಥದ್ದು ಹೆಂಗೆ ಅನಿಸ್ತಿದೆ? ಜನಸಾಮಾನ್ಯರಿಗೆ ಅವಕಾಶ ಅಂತ ಹೇಳಿದಾಗ ಕೊಡೋದು ಭಾಳ ಒಳ್ಳೆಯದು. ಯಾಕೆಂದ್ರೆ ನಮ್ಮಲ್ಲಿ ಪ್ರತಿಭೆಗಳು ಬೇಕಾದಷ್ಟು ಜನ ಇದ್ದಾರೆ, ಒಳ್ಳೊಳ್ಳೆ ಪ್ರತಿಭೆ ಇದ್ದಾರೆ. ಬಡತನದಲ್ಲಿ ಇದ್ದವ್ರಂಥವ್ರು, ಊಟಕ್ಕೆ ಇಲ್ಲದೇ ಇರುವಂಥವ್ರಲ್ಲೂ ಕೂಡ ಒಳ್ಳೆ ಪ್ರತಿಭೆ ಇದೆ. ಆದರೆ ಅಂಥ ಪ್ರತಿಭೆಯನ್ನು ಗಮನಿಸಿ ಗುರುತಿಸಿ ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಎಷ್ಟೋ ಜನ ಮುಂದುವರಿತಾರೆ, ಬೆಳೀತಾರೆ. ಇವತ್ತು ಕಡು ಬಡತನದಲ್ಲಿರೋರು, ಹಳ್ಳಿನಲ್ಲಿರ್ತಕ್ಕಂಥ ಜನಸಾಮಾನ್ಯ ಬಾಲಕರು, ದೊಡ್ಡವರು ಕೂಡ ಅವರಲ್ಲಿ ಒಳ್ಳೊಳ್ಳೆ ಪ್ರತಿಭೆ ಇದೆ. ಈಗಾಗಲೇ ಬಿಗ್ ಬಾಸಲ್ಲಿ ಕಳೆದ ಒಂದು 3 ವರ್ಷ ಇದರಿಂದ ಒಬ್ಬ ಹಳ್ಳಿನಲ್ಲಿ ಬೆಳೆದಂಥ ಹೈದರಿಗೆ ಅವಕಾಶ ಮಾಡಿಕೊಟ್ಟು ಇವತ್ತು ಅವರೆಲ್ಲ ಪ್ರಸಿದ್ಧವಾಗಿದ್ದಾರೆ. ಸೊ ಆ ಥರದ್ದನ್ನು ಬೆಳಕಿಗೆ ತರ್ತಾ ಇರೋದು ಒಂದು ಒಳ್ಳೆಯ ಸ್ವಾಗತ ಮಾಡುವಂಥ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮೇಡಮ್, ಏನಾಗುತ್ತೆ, ಪ್ರತಿಯೊಬ್ಬನಿಗೂ ಸ್ವಾಭಿಮಾನ ಇರುತ್ತೆ. ಸ್ವಾಭಿಮಾನ ಇರೋವಂಥವ್ರು ಏನು ಮಾಡ್ತಾರೆ ಅಂತಂದರೆ, ಒಬ್ಬರ ಕಾಲಿಗೆ ಬೀಳುವಂತ ಅಲ್ಲಿ ಬೀಳಕ್ಕೆ ರೆಡಿ ಇರಲ್ಲ. ತಿನ್ನೋಕೆ ಅನ್ನ ಇಲ್ಲದೇ ಇದ್ರೂ ಸರಿ, ನಾನು ಇನ್ನೊಬ್ಬರ ಪಾದ ತೊಳೆಯಲ್ಲ, ಪಾದಕ್ಕೆ ಮುಟ್ಟೋದಿಲ್ಲ ಅಂತ ಹೇಳ್ತಾರೆ. ಅಂಥ ಸ್ವಾಭಿಮಾನ ಇರೋರು ಇದನ್ನು ಮಾಡಿರ್ಬೋದು. ಅವರಿಗೆ ಬಿಗ್ ಬಾಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಖ್ಯವಾಗಿ ಅವರ ಸ್ವಾಭಿಮಾನ ಭಾಳ ಮುಖ್ಯ ಆಗುತ್ತೆ. ಆ ಸ್ವಾಭಿಮಾನವನ್ನು ಒತ್ತೆ ಇಟ್ಟು ಅವರು ಅದರಲ್ಲಿ ಹೇಳ್ದಂಗೆ ಕೇಳೋದಕ್ಕೆ ಅವರು ರೆಡಿ ಇರಲ್ಲ. ಹಾಗಾಗಿ ಅದನ್ನು ಮಾಡಿರ್ಬೋದು.
ಅದಕ್ಕೆ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರು ಹೇಳಿಕ್ಕೆ ಅರ್ಧ ಹಾಕಿದ್ದಾರೆ ಅವರು. ಅದು ಅವ್ರವ್ರಿಗೆ ಬಿಟ್ಟಿದ್ದು ಅದು. ಮತ್ತೆ ಕೆಲವರು ಅವ್ರ ಸ್ವಂತ ಫೋನ್ಗಳನ್ನೇ ಹೊಡೆದಾಕಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಒಂದು ಆಪರ್ಚುನಿಟಿ ಸಿಗೋದಕ್ಕೆ ಇದ್ರ ಬಗ್ಗೆ ಹೇಳೋದಾದ್ರೆ ಅದೇ ಮೇಡಮ್, ಇಲ್ಲ ಎಲ್ರಿಗೂ ಎಲ್ಲವನ್ನು ತೊಗೊಂಡಾಗ ಇವಾಗ ನಾವು 10 ಜನರಲ್ಲಿ ಸ್ವಾಭಿಮಾನ ಇರೋರು ಒಬ್ಬರೋ ಇಬ್ಬರು ಸಿಗ್ಬೋದು. 10 ಜನನೂ ಸ್ವಾಭಿಮಾನ. ಕೆಲವ್ರಿಗೆ ಏನಂತಂದರೆ ನಮಗೆ ಬಿಗ್ ಬಾಸಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಟಿ ವಿನಲ್ಲಿ ನಮ್ಮ ಮುಖಗಳು ಬರುತ್ತೆ, ನಮ್ಮ ಇದು ಬರುತ್ತೆ, ಸೊ ಅದರಿಂದ ನಮ್ಮ ವರ್ಚಸ್ ಬೆಳೆಯುತ್ತೆ ಅಂತ ಕೆಲವರು ಇಷ್ಟಪಡ್ತಾರೆ. ಇನ್ನು ಕೆಲವರು ನನಗೆ ವರ್ಚಸ್ಗಿಂತ ನನ್ನ ಸ್ವಾಭಿಮಾನ ಭಾಳ ಮುಖ್ಯ ಅಂತ ಇಷ್ಟಪಡ್ತಾರೆ. ಆ ಸ್ವಾಭಿಮಾನ ಯಾರಿಗೆ ಇರುತ್ತೆ ಅಂಥವ್ರು ವರ್ಚಸ್ಸನ್ನು ನೋಡೋಕ್ಕಲ್ಲ, ನನಗೆ ಪ್ರತಿಭೆ ಇದೆ, ನಾನು ಬೆಳಿತೀನಿ ಅನ್ನೋಕ್ಕಂಥ ಒಂದು ಹುಮ್ಮಸ್ಸಲ್ಲಿ ಇರುತ್ತೆ. ಹಾಗಾಗಿ ಅವ್ರು ಆ ರೀತಿ ನಡ್ಕೊಂಡಿರ್ಬೋದು. ಮತ್ತೆ ಮುಂಚೆ ಸೀಸನ್ ಬಿಗ್ ಬಾಸ್ ನೋಡಿದ್ರೆ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ಮೇಡಮ್, ನಾನು ಸಂಪೂರ್ಣ ನೋಡಿಲ್ಲ, ಹಾಗಾಗಿ ಅದನ್ನು ನಮ್ಮ ಇವರು ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕಾಗಲ್ಲ ಮೇಡಮ್.